ಇದೇ ಬಿಳಿಯಾಳು ಗ್ರಾಮದ ಮಲ್ಲಿಕಾರ್ಜುನ ಅರ್ಜುನ 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 ಬರ್ಬೇಕಲ್ಲ ಟೈಮ್ ಆಗ್ತದೆ. ದೇವರ ಮನೆ ಮಲ್ಲಿಕಾರ್ಜುನ ಇವರು ಧರ್ಮಜನ ಪಾತ್ರ ಮಾಡಿದ್ರೆ ಒಂದು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ದಯವಿಟ್ಟು ಪಾತ್ರ ಬರಕ್ ದಾರಿ ಬಿಡ್ಬೇಕು. ಅಲ್ಲಿ ನಿಂತ್ಕೊಂಡ್ರೆ ಪಾತ್ರ ಬರೋದ್ ಹೆಂಗ? ಧರ್ಮರಾಯನ್ ಮುಯ್ಯಿ ಹಿಂದುಗಡೆ ಬರ್ತಾರೆ ನೋಡಪ್ಪ, ಹಿಂದುಗಡೆ ಧರ್ಮರಾಯನ್ ಮುಯ್ಯಿ ಬಿಡ್ರೋ, ದಾರಿ ಬಿಡ್ರೋ, ದಾರಿ ಬಿಡ್ರೋ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅಣ್ಣ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಯಾರ್ಯಾರೋ ಬಲ್ಲವರು ಯಾರ್ಯಾರೋ, ಯಾರ್ಯಾರೋ ಬಲ್ಲವರು ಯಾರ್ಯಾರೋ. ಬೀರಪ್ಪನ ಮನೆಯ ಗತಿಗೆ ಶೃಂಗಾರ ಕಂಡು, ಪುರಬರ ಬೀರಪ್ಪನ ಮನೆಯ ಗತಿಗೆ ಶೃಂಗಾರ ಕಂಡು, ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಯಾರ್ಯಾರೋ ಬಲ್ಲವರು ಯಾರ್ಯಾರೋ, ಯಾರ್ಯಾರೋ ಯಾರ್ಯಾರೋ. ಮಡಿವಾಳ ಮಾತಯ್ಯನ ಮನೆಯ ಮಡಿಯ ಚಂದಾವ ಕಂಡು ಸರೆ ಬಂದಾರಂ ಧಾರಂದ ಕೇಳ ಧರೆಯೇ ಭಾಗ್ಯಶ್ರೀಯೇ. ದೇವಾ ವಕ್ರಕಂಡನೊಳ ವ್ಯಾಘ್ರನಂದ ಪಟು ಪಟು ಅರ್ಪಟ ಜಗಂಡ ಕಲಕಳಾತ ಮಂಡಲೇಶ್ವರ ಮಹಾಪ್ರಚಂಡ ತಾಳಿಯಂ ಕಂಡ ಉಗ್ರಕಂಡನವನಂದ ಚಂಡ ವಿಕ್ರಮರ ಪ್ರಚಂಡ ಬಳಿರೇ
ಮಹಾಪ್ರಚಂಡ ಕೋಪತ್ರಿಪಿತನಾದ ಪ್ರತಾಪದ ಶಾಪದ ರಶ್ಮಿಯೋದ ಶತಕ್ಕ ಯಾಪಿಷ ಭೂಪಾಲಕರಂ ತಾಪದಂ ತರಾತರಕ ಕಡೆಯಾಗುತ್ತ ತಕ್ಕದ ನಕ್ಕದ ಮುಗ್ಮುಗಿಲದ ನಗ್ಗಳದ ಬಲದ ಬಂದ ಮಹಾಪರಾಕ್ರಮನ ಬಂದ ತಾರಂದು ಕೇಳವ ಮಾನವ ನೀನು ದಾರಿ ಬೇಡ ವೀಕ್ಷಣವ ಓ ದೇವ ನಾವು ದಾರಂದರೆ ಲಂಚ ತಿನ್ನುವನ ಲಂಚದ್ರೋಹಿ ಲಂಚ ಬೇಡುವನ ಬೀದಿ ನಾಯಿ ಲಂಚ ಕೊಟ್ಟು ಕೊಟ್ಟು ಬಿಡುವರ ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಕುಡಿದಿನಿ ಕುಂಬಳೆಕಾಯಿ ಕಾರೇಕಾಯಿ ನೆಲ್ಲೆಪುರ ನೆಲ್ಲಿಕಾಯಿ ನಾನು ಈ ವೇಷಕ್ಕೆ ಹೊಡೆದಿರುವನು ಸಣ್ಣದೊಂದು ತೆಂಗಿನಕಾಯಿ ದೊಡ್ಡದೊಂದು ಕುಂಬಳೆಕಾಯಿ ಎಷ್ಟು ಕಾಯಿಗಳನ್ನು ಹೊಡೆದರೆ ಅರ್ಪಿತ ಮಾಡಿಕೊಳ್ಳುವಳು ನಮ್ಮಮ್ಮ ಮಾರಮ್ಮ ತಾಯಿ ದೇವ ಅಗಸೆಗೆ ಪುಟ್ಟೆ ಕಲ್ಲವಾಸ ನಾನು ಸಂಸಾರ ದಾಸ ಆ ಮೂಲೆಯಲ್ಲಿ ನಿಂತುಕೊಂಡಿರುವನು ನಮ್ಮ ಸ್ವಾದುರ್ಮಾವನೆಂಬ ಅರಸ ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಈ ಸಾರಥಿ ನಾವು ದಾರಂದರೆ ಯಾರು ದೇವ ವೃತ್ತತ್ತು ಕುಂಭ ಕುಂಭಾಯಮಾನ ಶಂಭನಾದಕ್ಕೆ ಪಡುವ ಎಳಡ ಬಡದ ಮುಸುಗತ್ತು ಮತ್ತ ಸಂಜೀವದ ಶಿಖರಗಳ ತಾಳಲಾರದೆ ದಟ್ಟನಾಯ ದಿವ್ಯಾಯ ವೃತರಾದ ಆಶ್ರಮದ ಬಗ್ಗೆ ಗಿರಿ ಶಿಖರಗಳೆಲ್ಲ ತಾಳಲಾರದೆ ಚಟಲತೆ ಸುರಿದು ಕಾರ್ಮಕದ ಕೋಪ ಟೋಪ ಒಡದಕ್ಕೆ ಸಿಂಹನಾದ ಬೊಬ್ಬ ಆರ್ಭಟಕ ಗಗನದ ತಾರಗಳು ನಿತ್ತಲು ಆರಿಸಲಾರದೆ ಸರ್ರೀಪು ಮಂಡಲಕ್ಕೆ ಋಷಿಕೇತು ಎನ್ನ ಭದ್ರತರ ಉದ್ದತ್ತು ಪರಾಕ್ರಮಕ್ಕೆ ಬಡಭಾಗ್ರಿಯ ತಡೆಯಲಾರದ ಜಲಜಲ ಕಡಗಾಲದ ಕಾಲಭೈರವನ್ನ ಧರಿಸಿ ಭೂಮಂಡಲದ ಪಾಶುಪದಾಸ್ತ್ರವನ್ನು ಪಡೆದಿರುವೆ ಸಾರಥೆ ಇದು ಅಲ್ಲದ ಜಡದ ಮುಖಿಗಳಾದ ದ್ರೌಪದಿ ಸ್ವಯಂ ಮರದಳ ದೃಢತರ ಮಾತ ಒಲಗದಳ ಸೆಲ್ಲಿ ಜಗನ್ನ ಕರ್ನಾಟಕಗಳ ಬೆಂಕಿಸಿದರು ಈ ಪಡವಿಗೆ ಮಿಗಿಲದ ಪದನ ಸಂಪರ್ಕ ಜಯಕೃತ್ಯ ಮಾಡಿದ ಅರ್ಪಣೆಗೆ ಸ್ವರ್ಗ ಮತ್ತೆ ಪಾತಾಳದ ಈ ಭೂಮಂಡಲದಲ್ಲಿರುವ ಎಂಡು ರಾಯರ ಗಂಡ ಪರಮ ಪ್ರಚಂಡ ಉದ್ದಂಡ ಪರಾಕ್ರಮಗೆನ್ನ ಪಾದ ಶರೀರದಲ್ಲಿ ಕಾಲ್ಪಂಡಿ ಅಂಬಿರದ ಒಳೆಯಂ ಒಗಳ ಸುತ್ತ ಬಂದ ಅರ್ಜುನ ಮಹಾರಾಜನಂತ ಜೈವರ ನಡೆಸೂತ ಸುಗುಣ ಪ್ರಚಾತ ಋಷಿಕೇತು ಅರ್ಜುನ ಮಹಾರಾಜರು ಇವಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಹೊಳಿರಿಯಲ್ಲ ಈ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಕ್ಷತ್ರಿಯ ಪವಿತ್ರ ಚರಿತ್ರ ಪುಣ್ಯಗಾತ್ರಕನಾದ ಧರ್ಮರಾಜನ ಕರೆಸಿದ ಕಾರಣ ಪುರಾಣವಾಯ್ದು ಸಾರಥಿ ತಿಳಿತೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಬಳಿರೆಯಲ್ಲ ಈ ಸಾರಥಿ ಭೂಪತಿ ಎನ್ನ ಪುತ್ರನಾದ ಋಷಧ್ವಜನ ಕರತರವಂತನಾಗ ಸೂತ ಸುಗುಣ ಪ್ರಚಾತ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಪಾತ್ರ ಬರಕ್ ದಾರಿ ಬಿಡಬೇಕಪ್ಪಲ್ಲಿ ದಯವಿಟ್ಟು ಅಲ್ಲಿ ರಾಮದಾಸ್ ಅವರು ಅರ್ಜುನ ಪಾತ್ರ ಮಾಡಿದ್ದಾರೆ ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ ಹಿಂದೆ ಕಾಳಗಳ ಕುದುರೆ
ಬಾ ಬಸ್ ಸ್ಟ್ಯಾಂಡಿನಾಗ ನಿಂತಳ ಕಡು ಬೆಡಿಗೆ ಈಕೆ ನಿಂತಳ ಕಡು ಬೆಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಳ ಕಡು ಬೆಡಿಗೆ ಈಕೆ ನಿಂತಳ ಕಡು ಬೆಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಪೊಲೀಸರು ಎಲ್ಲಿದ್ರು ಸ್ಟೇಷನ್ ಪೊಲೀಸರು ಪೊಲೀಸರು ಕಾಶ್ಮೀರ ಹಣ್ಣ ಬೆಕ್ಕಿನ ಬಣ್ಣ ಏನು ನಿನ್ನ ಬಣ್ಣ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಹೊಳೆದಂಗ ಚಿನ್ನ ಅಂತಿದ್ದಿರನ್ನ ಕೋಲಾರದ ಮೇನ ಹೊಳೆದಂಗ ಚಿನ್ನ ಅಂತಿದ್ದಿರನ್ನ ಕೋಲಾರದ ಮೇನ ಮುತ್ತಿನೊಳಗ ನಚ್ಚಾಗ ಮಾಡಿ ಕರೆಯೇಳಾನೇನ ಬರುತ್ತೇನ ಬೆನ್ನ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಳ ಕಡು ಬೆಡಿಗೆ ಈಕೆ ನಿಂತಳ ಕಡು ಬೆಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ. ಪೊಲೀಸರು ಎಲ್ಲಿದ್ರು ಅರ್ಜೆಂಟ್ ಆಗಿ ಸ್ಟೇಜ್ ಹತ್ರ ಬರ್ಬೇಕು ಸರ್ ಪೊಲೀಸರು. ದೇವ ತಾವುದಾರೆಂದು ಕೇಳಿದೆ ತಟ್ಟಿದ ಕೋಟಿ ಗರ್ಜನೆಯಿಂದ ಬಂದಂತ ದೊರೆಯನ್ನು ದಾರೆಂದು ಕೇಳಿದೆ ದೇವ ಎತ್ತು ಬಂದು ಹೇಳಪ್ಪ ಬೆಳೆಯಳ ಮಾವ ದೇವ ತಾವುದಾರೆಂದು ಕೇಳಿದೆ ದೇವ ಸಮ್ಮನಾದದಿಂದ ಪಡವಿಯ ದೃಢಬೇರಿಯ ಶಬ್ದದಿಂದ ಎಲ್ಲ ದೇವ ದೇವ ಎನ್ನ ಒಡದಿರುವರು ಕುಡುಮೀಶಂ ತುಡುಕಿ ತಿಡುತ್ತ ಹೌದಾ ಎನ್ನ ಕರದಳು ತಳಿಕ್ಕೆ ಅಂತ ಮರಿಬೇಕ ಗಾತ್ರವ ಮಾರ್ಪಡಿಸುತ್ತ ಬಂದು ಕಡಬಲ ನಿತ್ತಲಂ ಕಂಡು ಹೌದಾ ಎಲ್ಲ ಮನ್ನವೇ ದೇವ ನಡು ನಡುಗುತ್ತ ಕರ ಜಡಜಾಂಗಳ ಮುಗಿದು ತಾವುದಾರಂದ ವಿಚಾರವ ಮಾಡುವುದಕ್ಕೆ ನೀನು ದಾರು ನರಾಗ್ರನೇ ಧೀಮಣೆ ಓ ದೇವ ನಾವು ದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ನಿಂತಂತವರಿಗೆ ಎಂದು ಸರ್ಕಂಬಲೇ ಇಲ್ಲ ಇದನ್ನು ತಾಳಲಾರದ ತಮ್ಮ ನಾಮಾಂಕಿತ ಕೇಳಿದನಲ್ಲ ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವಲ್ಲ ಉಪದೇ ನಾವು ದಾರಂದರೆ ಹಸ್ತಿನಾಪತ್ಯ ಪಟ್ಟ ದರ್ಶನಾದ ಪಾಂಡವರು ಜ್ಯೇಷ್ಠನಾದ ದಿನೇಶನ ಮಂತ್ರೋದ್ಭವದಿಂದ ಜನಿಸಿದ ಎಲ್ಲ ಸಾರಥು ಉಪದೇ ಅಸಮ ಬಾಹುಬಲ ದಕ್ಷಿಣ ವೀಕ್ಷಣವೇ ನೆಲೆಸಿದ ತಾನ ವೀರ ಸೂರ ಕರುಣ ನಿಜಧರ್ಮದ ಸಂಜಾತ ಹೌದವ ಆಲೇರು ಯಜಮಾನ ಆಲೇರು ಯಜಮಾನ ಸ್ಥಳ ಗದಿಗಿರಿ ಬರೋದು ಜನಂದು ಜಯಬೇಡಿ ವರ್ಷ ಸಾರಥಿ ಅತಿ ಜಾಗ್ರತೆ
ಒಳ್ಳಿರ್ಯ ಎಲೈ ಸಾರಪ್ಪ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಚಿಕ್ಕಪ್ಪನಾದ ವಿದುಷ್ಟರು ಭೂಪಾಲನಂ ಎನ್ನಂ ತೀವ್ರವಾಗಿ ಬರೆಯಳದನಂತೆ ಆ, ಎಲ್ಲಾ ಸಾರಥಿ ಭೂಪತಿ ಆದದರಿಂದ ಶೀಘ್ರವಾಗಿ ವೃಣವಾಯ್ತು ಸಾರಥಿ ತಿಳಿಯುತ್ತೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ, ಜಾಗ್ರತೆ. ಮಂದಿಗೆ ಆಗಿರ್ಬೇಕು. ತನಕ ದೀರ್ಘೈಶ್ವರ್ಯ ಮತ್ತು ಮೇಲಕ್ಕೆ ಕರ್ಣನ ಸುತನೆ ಮಗನೇ ಅತಿಬಲಾತ್ಮಿತನೇ. ನಮ ನಮ ಧರ್ಮನಂದನ ನಮ್ಮ ಧರ್ಮನಂದನ ಮಾಡುವದ ನೋಡಿ ನಿನ್ನ ಪಾದ ಪದ್ಮಗಳಿಗೆ ವಂದನ. ಸತ್ತದರೆ ನಿಮ್ಮ ಶುಭವಾಗಲಿ. ಅಣ್ಣ ಧರ್ಮನಂದನ ಹಾ, ಎನ್ನಂ ಕರೆಸಿದ ಏನು ಕಾರಣ? ಹಾ. ನಿನ್ನ ಪಾದ ವೃತ್ತಿಯಳ ಒತ್ತು ಕಳೆಯುವ ಮಿತ್ರರು ನಿನ್ನ ಆಜ್ಞೆಗೆ ಪ್ರತಿ ಹಾಡಿದರೆ ಹೇಗೆ? ಅಗ್ರಜ ಅನುಜ, ಇದು ಅಲ್ಲದ ಆನಂದ ಪ್ರಧಾಮದ ಅಷ್ಟ ಐಶ್ವರ್ಯವನ್ನು ಅಪಗರಿಸಬೇಕೆಂದ ದುರಾಲೋಚನ ಕೈವಹ ಆದವರ ಏನಾದರ ಇರವರು ಹೇಗೆ? ಹಾ. ಅಹೋ ಯಮನಂದನ, ಓ ಪಾರ್ಥ, ಆ ಪಕ್ಷಪಾತಗಳ ಸಾಕ್ಷಾತ್ ಬಾಲಾಕ್ಷ ವಸ್ತದಳ ಬಚ್ಚಿಟ ಕಂಡರ ಬಿಡದ ಹಾ. ಆ ಜಡಮದಿಗಳ ಮೆಡದಂದ ನಿನ್ನ ಎಳೆ ಪಾದ ಹಡೆಯದರ ಗಡುವನ್ನಡ ಪಡುವ ಬದಿ ನೋಡನ ಸಹಜದ ರೀತಿ. ಹಾ. ನಿರ್ಮಲ ಚಿಂತನಾದ ಧರ್ಮನಂದನ ಓ ಋಷಧ್ವಜ ಕುಮಾರನೇ, ಶ್ರೇಷ್ಠ ತರವಾದ ನಿನ್ನ ಪರಿಪಾಲನೆಗೂ ಏನಾದರೂ ಕೊಂಡು ಬಂದ ಸಂದೇಶಿಸ್ತರವಾದ ಏನು ಹಾ. ಜನಕ ಓ ಬೈರು. ಈ ಭೂಮಂಡಲಗಳು ನಿನ್ನಿಗೆ ಎದುರಿಲ್ಲದಂತೆ ಮಾಡುವೆನು ಜನಕ. ಓ ಕುಮಾರ, ಎನ್ನಂ ಕರೆಸಿದ ಕಾರಣವೇನು ಪಿತನೆ ಅತಿ ಬಲಾನ್ವಿತನೆ. ಓ ಫಲ್ಗುಣ, ಅವೋ ಅಗ್ರಜ, ಕೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಮೂರು ಲೋಕದ ಧೀರ ಪಾರ್ಥ, ಕೇಳು ಎನ್ನ ಮಾತ. ಸೌರಕ್ಕೆ ನಡೆಸ ನನ್ನ ಪಂಥ, ನಡೆಸ ನನ್ನ ಪಂಥ. ಪಾರ್ಥ, ಹೇಳುವನಿ ಕೇಳು. ಮೂರು ಲೋಕದ ಧೀರ ಪಾರ್ಥ, ಕೇಳು ಎನ್ನ ಮಾತ. ಎನ್ನ ಸೌರಕ್ಕೆ ಸರಿ ಹರಿದು ನಡೆಸ ನನ್ನ ಪಂಥ, ನಡೆಸ ನನ್ನ ಪಂಥ. ದೋಷವ ಕಳೆಯಲು ಅಶ್ವಮೇಧ ಯಾಗವು ಮಾಡಲು ಅವ ಭಕ್ತರ ಸತ್ತರೆ ಹೇಳೋರಿದ್ದರು. ದೋಷವ ಕಳೆಯಲು ಅಶ್ವಮೇಧ ಯಾಗವು ಮಾಡಲು ವೇದವಾಸ ತಿಳಿದ ಮುನಿವರ, ವೇದವಾಸ ತಿಳಿದ ಮುನಿವರ ನಡೆಸು ನೀ ಕಾರ್ಯ, ತಿಳಿಸು ನೀ ವಿಜಯ. ಮೂರು ಲೋಕದ ಧೀರ ಪಾರ್ಥ, ಕೇಳು ಎನ್ನ ಮಾತ. ಸೌರಕ್ಕೆ ಸರಿ ಹರಿಯುವರು ನಡೆಸು ನನ್ನ ಪಂಥ, ನಡೆಸ ನನ್ನ ಪಂಥ. ಪಾರ್ಥ, ಹೇಳುವನಿ ಕೇಳು. ಅದೇನು ಚೆನ್ನಾಗಿ
ಮೂರು ಲೋಕದ ದೀಕ್ಷಮಾತ ಕೇಳ ಎನ್ನ ಮಾತ ಸೌರಕ್ಕೆ ಸರಿಹರಿಯುವರು ನಡೆಸ ನನ್ನ ಪಂಥ ನಡೆಸ ನನ್ನ ಪಂಥ ನಡೆಸ ನನ್ನ ಪಂಥ ಅಹೋ ತಮ್ಮ ಫಲ್ಗುಣ ಅಗ್ರಜ ನಾನೇನು ಹರಿಯದವನಲ್ಲ ನಿನ್ನಯ ಪ್ರೇಮ. ಆ, ರಾಜ್ಯ ಕಾರ್ಯ ಭಾರ ವಿಚಾರದಲ್ಲಾಗಲಿ ಧಾವ ವೈದ್ಯಗಳಿಂದಾಗಲಿ ಯಾವ ವಿಧವಾದ ತೊಂದರೆ ಇಲ್ಲ ಆ, ಅಹೋ ಅರ್ಜುನ ಅಹೋ ಅಗ್ರಜ ಆದರೆ ನಾವು ರಾಜ್ಯಾಪೇಕ್ಷೆಯಿಂದ ನಮ್ಮ ಕುರುವಂಶವರಾದ ದುರ್ಯೋಧನಾದಿಗಳಿಂದಾಗಲಿ ಬಂಧು ಬಾಂಧವರಿಂದಾಗಲಿ ಗುರು ಸ್ನೇಹಿತರಿಂದಾಗಲಿ ಹತಗೊಳಿಸಿದ ಪಾಪವು ಎನ್ನನ್ನ ಕಡಬಾಧಿಸುತ್ತಿರಬಹುದು ಆ, ಅಹೋ ಅರ್ಜುನ ಅಹೋ ಅಗ್ರಜ ಈ ದೋಷ ಪರಿಹಾರಕ್ಕೆ ಅಶ್ವಮೇಧ ಯಾಗವನ್ನ ಮಾಡಿದರೆ ಲೇಸಿ ಎಂದು ಮುನಿಪುಂಗವರ ಕಡೆಯಿಂದ ಕೇಳಿದನು ಅಹೋ ಅರ್ಜುನ ಅಹೋ ಯಮನಂದನ ಅದಕ್ಕಾಗಿ ಔಷಿಕವಾದ ಕುದುರೆಯು ಭದ್ರಾವತಿ ಯೌವನ ಅಶ್ವನ ಬಳಿಯಲ್ಲಿರುವಂತಲೂ ಅವುಗಳನ್ನು ಸಾಹಸದಿಂದ ತಂದು ಶ್ರೀಕೃಷ್ಣನ ಆಜ್ಞೆ ಪ್ರಕಾರ ಅಶ್ವಮೇಧ ಯಾಗವನ್ನು ಮಾಡಿದರೆ ನಮ್ಮ ಪಾಪವು ಪರಿಹಾರವಾಗುವುದು ಅಹೋ ಅರ್ಜುನ ಅಹೋ ಯಮನಂದನ ಕೃಷ್ಣ ಆದ ಪ್ರಯುಕ್ತ ನೀನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳಿ ಅದನ್ನ ಕರೆತರಬದೆ ತಮ್ಮ ಇದೇ ನಿನಗೆ ದೇವ ಕೃಷ್ಣ ಕರ್ಕೊಂಬರ ಕೃಷ್ಣ ರುಕ್ಮಿಣಿ ಅಣ್ಣ ಧರ್ಮನಂದನ ಶಕ್ತಿ ಯುಕ್ತಿ ಭಕ್ತಿದೆಯಲ್ಲ ನಾನೇನು ಬಡವನ ಹೇಗೆ ಹಾ ಅಗ್ರಜ, ನಿಜ ಆ ಕೃಷ್ಣ ಬರುವ ಅಗತ್ಯ ಏನಿದೆ ಹಾ ಅಗ್ರಜ ನಿಂತಾಗರ ಕೃಷ್ಣ ರುಕ್ಮಿಣಿ ಬಳಿ ಬಳಿರೆಯಲ್ಲ ಈ ಸಾರಥಿ ಭೂಪತಿ ಜಾಗೃತ ಅಣ್ಣ ಇರುವ ಸರಕ್ಕೆ ಸೂಟಿಂದ ನತಬಲ ಬುಡವಂತನಾಗ ಸಾರಥಿ ಅದು ಜಾಗೃತ ನಿಮ್ಮಿಟ್ಟಂತಾಗಲಿಲ್ಲ ಹೋಗಿ ಬರುವನು ಧರ್ಮಜನ ಅತಿ ಬೇಗನೆ
ಅವಸ್ತಂದ್ರೆ 3 ಆಟಕ್ಕೆ ಆಗ ಸುವ ಒಂದೇ ತೊಡ್ತಂದ ನಾನತ್ತ ನಿಮ್ಮ ಯಜಮಾನ ಅಕ್ಕ ಅಮ್ಮ ಆಕಮ್ಮಂಗ ಬಾಬಾ ಏನು ವಿಭೋಗ ಪುರುಷ ಮತ್ತ ಅಕ್ಕ ಏನು ಪುಣ್ಯ ಮಾಡಿ ಯಪ್ಪ ಇಷ್ಟು ಸೇವೆ ಮಾಡಿಸಿ ಅಂತ ಏನಂತಿ ಕೂಡ ಮೆಲ್ಲ ಕೆದವ ಮರ ಹೂವು ಆಗ್ಯದು ಮೆಲ್ಲ ನೀನು ಎಬ್ಸ್ಬೇಕಮ್ಮ ಅದನ್ನ ದೀರ್ಘ ಮತ್ತು ಸಗೆಮಣಿ ಎಲ್ಲ ಹೃದಯದ ಹರಗಿಡಿ